ದೊಡ್ಡ ಕುರಿ ಸಾಕಾಣಿಕೆ ಫಾರ್ಮ್ ಎಲ್ಲಿಯೂ ನೋಡಿಲ್ಲ. ಇದನ್ನೇ ಮೊದಲ ಬಾರಿ ನೋಡ್ತಾ ಇದ್ದೀನಿ. 30 ಮೇಕೆ ಕುರಿಗಳು, ತಳಿಗಳು ಮತ್ತು 10,000 ಸ್ಕ್ವೇರ್ ಫುಟ್ ಹೈಟೆಕ್ ಶೆಡ್ ಎಲ್ಲ ಮಾಡಿದ್ದಾರೆ. ಬನ್ನಿ ಅವ್ರ ಜೊತೆ ಭೇಟಿಯಾಗಿ ಮಾತಾಡೋಣ. अस्सलाम वालेकुम। वालेकुम सलाम। खैरियत हारिस भाई? हाँ आराम है साहब। ಸರ್ ನಿಮ್ಮ ಹೆಸರು ಹೇಳಿ, ನಿಮ್ಮ ಫಾರ್ಮ್ ಹೆಸರು ಎಲ್ಲಿ ಬರುತ್ತೆ ಹೇಳಿ ಸರ್. ನನ್ನ ಹೆಸರು ಬಂದು ಸುಹೇಲು. ನಮ್ಮ ಫಾರ್ಮ್ ಬಂದು ರಜಾಕ್ ಪಾಳ್ಯದಲ್ಲಿ ಲೊಕೇಟೆಡ್ ಇದೆ. ಇದು ಮದೀನಾ ಮಸ್ಜಿದ್ ಹಿಂದ್ಗಡೆ ಇದೆ. ನಮ್ಮ ಫುಲ್ ಫಾರ್ಮ್ ಹೆಸರು ಬಂದು ನೇಚರ್ ಶೀಪ್ ಆ್ಯಂಡ್ ಗೋಟ್ ಫಾರ್ಮ್ ಅಂತ. ಓಕೆ ಸರ್, ಈ ಫಾರ್ಮ್ ಎಷ್ಟು ವರ್ಷ ಆಯಿತು ಸರ್ ನೀವು ಸ್ಟಾರ್ಟ್ ಮಾಡಿ? ಸರ್ ನೋಡಿ, ನಮ್ಮದು 2 ಬ್ರಾಂಚಸ್ ಇದೆ. ಫಸ್ಟ್ ಬ್ರಾಂಚ್ ಬಂದು ನಮ್ಮದು ನೇಚರ್ಸ್ ಬಾಡಿಗೆಯಲ್ಲಿದೆ. ಅದು ಬಂದು 9th ಇಯರು. ಇಲ್ಲಿ ಬ್ಯಾಂಗ್ಳೂರಲ್ಲಿ ಬಂದು 5th ಇಯರು. ಓಕೆ ಸರ್, ಈ ತರ ಕುರಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ಮಾಡೋಣ ಹೆಂಗೆ ಇಂಟ್ರೆಸ್ಟ್ ನಿಮ್ಗೆ ಬಂದ? ನೀವು ನೋಡಕ್ಕೆ ಒಂದು ಯುವಕರ ತರ ಇದ್ದೀರಾ, ಇಷ್ಟು ಇಂಟ್ರೆಸ್ಟ್ ತಗೊಂಡು ಇದೆಲ್ಲ ಮಾಡ್ತಾ ಇಲ್ಲ, ಹೆಂಗೆ ಸರ್ ಇದು? ಸರ್ ನೋಡಿ, ಬೇಸಿಕಲಿ ನಾವು ಒಂದು ಪ್ಯಾಷನ್ ಇಂದ ಮಾಡಿದ್ದು ಇದು. ನಾವು ಚಿಕ್ಕವರೆಲ್ಲ ಇದ್ದಾಗ ಕುರ್ಬಾನಿ ಎಲ್ಲ ಕೊಡ್ತಿರಲ್ವಾ, ಆ ಕಡೆಯಿಂದ ನಮಗೆ ಪ್ಯಾಷನ್ ಬಂತು. ಓಕೆ, ಅಲ್ಲಿಂದ ಹಿಡಿದು ನೋಡಿ ಇವಾಗ ಪ್ಯಾಷನ್ ನ ಪ್ರೊಫೆಷನ್ ತರ ಇದು ಮಾಡಿದಿರಿ. ಇವಾಗ ನೋಡಿ, ನಮ್ಮ ಟ್ಯಾಗ್ ಲೈನೇ ಇದೆ, ಬಿಲ್ಡಿಂಗ್ ಬಾಂಡ್ಸ್ ಬಿಟ್ವೀನ್ ಹ್ಯೂಮನ್ ಅಂಡ್ ಅನಿಮಲ್ಸ್ ಅಂತ. ಶೋಕಿ ಬೆಳೆಸಬೇಕು ಅಂತ ನಾವು ಶೋಕಿ ಮಾಡಿದಿರಿ, ಬೇರೆಯವ್ರಿಗೂ ಶೋಕಿ ಮಾಡ್ಸೋಣ ಅಂತ ಇದು ಮಾಡ್ತಾ ಇದ್ದೀರಿ. ಓಕೆ ಸರ್. ಸರ್ ನಿಮ್ಮ ಫಾರ್ಮ್ ಇಂಟೀರಿಯರ್ಸ್ ಹೋಗಿ ನೋಡಿ ಸೆಟಪ್ ಎಲ್ಲ ತೋರಿಸ್ತಾನೆ ಸರ್, ನಿಮ್ಮ ಕೊಟ್ಟಿಗೆ ಬನ್ನಿ. ಡೆಫಿನೆಟ್ಲಿ ನಿಮ್ಗೆ ಜೊತೆ ಕುರಿಗಳು ಮೇಕೆ. ಇದು ನಮ್ ಕ್ವಾರಂಟೈನ್ ಸೆಟಪ್ ಇದು. ಓಕೆ ಫೈನ್ ಸರ್. ಸೊ ಆನಿಮಲ್ ಬಂದಿದ ತಕ್ಷಣ, ಲೆಟ್ ಇಟ್ ಬಿ ಶೀಪ್ ಆರ್ ಗೋಟ್, ಬಂದಿದ ತಕ್ಷಣ 8 to 15 days ಕ್ವಾರಂಟೈನ್ ಪೀರಿಯಡ್ ಇರುತ್ತೆ. ಗ್ರೇಟ್ ಸರ್. ಸೊ ನೋಡಿ, ಅದಕ್ಕೆ ಟೆಂಪ್ರೇಚರ್ ಇರ್ಬೋದು, ಅದು ನೋಡಿ ಬಜಾರಿಂದ ಬರ್ಬೋದು ಇಲ್ಲಿಗೆ. ಪಲೈ ಅಂತ ನಮ್ಮ ಹತ್ರ ಕಾನ್ಸೆಪ್ಟ್ ಇದೆ ಅದಕ್ಕೆ. ಸೊ ಇಲ್ಲಿ ಅದನ್ನ ಸೆಟ್ ಮಾಡಿ ಎಲ್ಲ ಅದಕ್ಕೆ ಏನಿದೆ ಏನಿಲ್ಲ ಅದು ಡಿಸೀಸ್ ಎಲ್ಲ ಚೆಕ್ ಮಾಡಿ ಅದಕ್ಕೆ ಸೆಟ್ ಮಾಡಿ ಇಲ್ಲಿಂದ ನೋಡಿ ನೆಕ್ಸ್ಟ್ ಅಲ್ಲಿಗೆ ಹೋಗುತ್ತೆ. ಒಂದು ನಿಮಗೆ 60ಗೆ 50 ಇದೆ. ಓಕೆ, 3000 ಸ್ಕ್ವೇರ್ ಫುಟ್ ಸರ್? ಹೌದು ಹೌದು. ಓ ಮೈ ಗಾಡ್, ಆಲ್ಮೋಸ್ಟ್ ಎಲ್ಲ ಇದಿದೆ. ಓಕೆ ನೋಡಿ, ಮೇನ್ ಅದು ನಮ್ಮ ಮೇಲೆದು ಕೆಳಗಡೆದು ಇದು ಪಲೈ ಸೆಟಪ್ ಇದ್ದಿದ್ದು. ಓಕೆ, ಸಿನ್ಸ್ ಬಿಂಗ್ ಬಕ್ರೀದ್ ಸೀಸನ್ ಇದೆಲ್ಲ ನೋಡಿ ಸೇಲ್ಗೆ ಅಂತ ಮಾಡಿದಿರಿ. ಮತ್ತೆ ಎಷ್ಟು ನಂಬರ್ ಇದೆ ಟೋಟಲ್? ಸರ್ ಇಲ್ಲಿ ನೋಡಿ ಒಂದು 65 ಇದೆ ಸರ್. ಇಲ್ಲಿ 65 ಇದೆ. ಓಕೆ, ವಾಟ್ ಇಸ್ ದ ಸ್ಟಾರ್ಟಿಂಗ್ weight? ಬೇಸ್ weight ಇಂದ ಹೋಗಲ್ಲ, ಮಿನಿಮಮ್ weight ಅದ ಎಷ್ಟು ಸರ್? ನಮ್ಮ ಹತ್ರ ಮಿನಿಮಮ್ weight ನೋಡಿ 35 kgs ಇಂದ ಸಿಗುತ್ತೆ. ಅಂಡ್ ಹೈಯೆಸ್ಟ್ ಅಪ್ ಟು 140 kgs ತನಕ ಇದೆ ನಮ್ಮ ಹತ್ರ. ಓಕೆ, ಹೆಂಗೆ ಮತ್ತೆ ಲೆಕ್ಕ? ವಾಟ್ಸ್ ರೇಟ್ ಚಾರ್ಜಿಂಗ್ ಸರ್? ಕಿಲೋ ರೇಟಾ ಇಲ್ಲ ಪೀಸ್ ರೇಟ್ ಇರುತ್ತೆ. ಪೀಸ್ ರೇಟ್ ಹೆಂಗೆ ಮರಿ ಇರುತ್ತೆ ಆ ತರ ರೇಟ್ ಇರುತ್ತೆ ಅದಕ್ಕೆ. ಮೋಸ್ಟ್ಲಿ ಅಮೀನ್ಗಢ ಎಲಗತಲ್ಲಿ, ಬಿಕಾಸ್ ವಿ ಆಸ್ ನೇಚರ್ಸ್ ವಿ ಸರ್ವಿಸ್ ಇನ್ 30+ breeds. ಓಕೆ ಫೈನ್ ಸರ್. ಬಟ್ ಆರ್ ಕೋರ್ ಮೇನ್ ಬ್ರೀಡ್ ಇಸ್ ಅಮೀನ್ಗಢ ಎಲಗ ಬ್ರೀಡ್. ಇದ್ರ ಬಗ್ಗೆ ಹೇಳಿ ಸರ್. ಇದ್ರ ಹೆಸರು ಸಲಾರ್ ಅಂತ. ಓಕೆ, ಹಾ. ನಮ್ಮ ಹತ್ರ ಕೆಲವು ಮರಿ ಇದೆ, ನಾವು ಇದರಿಂದ ಸಾಕಿದಿರಿ ಅದಕ್ಕೆ. ಓಕೆ, ಸೊ ಅದಕ್ಕೆಲ್ಲ ಹೆಸರೆಲ್ಲ ಇಕ್ಕಿದಿರಿ ನಾವು. ಸಲಾರ್ ಅಂತ ನೋಡಿ, ಇದು ಮಾಶರ್ಲಾ ಅಂತ ಬ್ರೀಡ್ ಇದು. ಓಕೆ ಸರ್. ಇವನು 88 kgs ಮೇಲೆ ನಿಂತಿದ್ದಾನೆ. ಫ್ರೆಶ್ 4th teeth ಅಲ್ಲಿ ಇದ್ದಾನೆ. 4th teeth, 88 kgs ಲೈವ್ ವೇಟ್ ಇದೆ. ಹೌದು ಅಲ್ವಾ ಸರ್? ಓಕೆ ಓಕೆ ಸರ್, ಇದು ಎಲ್ಲ ಹೇಳಿದ್ರ, ಇದು ಬಗ್ಗೆ ರೇಟ್ ಹೇಳ್ಬೋದಾ ಹೆಂಗೆ? ಸರ್ ನೋಡಿ, ರೇಟ್ಸ್ ಎಲ್ಲ ಕಾಲ್ ಮಾಡಿದ್ರೆ ಡೈರೆಕ್ಟ್ ಆಗಿ ಹೇಳ್ತೀನಿ ಹೆಂಗಿರುತ್ತೆ ಅಂತ. ನಮ್ ನಂಬರ್ ಇದೆ 997222 70994 ಅಂತ. ಇಲ್ಲಿ ನೋಡಿ ವೇಟ್ ಆವರೇಜ್ ಬಂದು 55 kgs ಇಂದ ಹಿಡಿದು 70 kgs ವರೆಗೂ ಇದೆ. ಲೈವ್ ವೇಟ್ 50+ ಇದಂತ್ರ ನಿಮ್ಗೆ ಮಟನ್ ಅರೌಂಡ್ 25-30 ಕಿಲೋ ಸಿಗ್ಬೋದಾ? 25 to 28 ಒಳಗಡೆ ಬರುತ್ತೆ. ಓಕೆ, ಗ್ರೇಟ್ ಗ್ರೇಟ್ ಸರ್. ನೋಡಿ ಇದೆಲ್ಲ ನೋಡಿ, ಲೆಂತ್ ನೋಡಿ ಒಂದು, ಇದು ಅಮೀನ್ಗಢ ಎಲಗ ತಳಿನೇ ಇದು. ಸೂಪರ್ ಆಗಿದೆ ಸರ್. ಹೈಟ್ ನೋಡಿ, ಎಷ್ಟು ಹೈಟ್ ಇದೆ? ಹೌದು, ಸೂಪರ್. ಲೆಂತ್ ನೋಡಿ ಇದು ಹೆಂಗಿದೆ, ಕೊಂಬು ಎಲ್ಲ ಸಖತ್ ಕಂಡೀಷನ್ ಅಲ್ಲಿ ಇದೆ ಇದು. ಇದು ಎಷ್ಟು ಹಲ್ಲಾಗಿದೆ ಸರ್? ಸರ್ ಇವಾಗ 2 ಹಲ್ಲು ಆಗ್ತಾ ಇದೆ ಜಸ್ಟ್. 2 ಹಲ್ಲು ಆಗ್ತದೆ? ಹೌದು, 65 kg ಮೇಲೆ ಇದೆ. ಗಾಡಿ 2 ಹಲ್ಲು ನೋಡಿ, ಗ್ರೋತ್ ನೋಡಿ, ಡೆವಲಪ್ಮೆಂಟ್, ಪರ್ಸನಾಲಿಟಿ ನೋಡಿ ಹೆಂಗೆ ಇದೆ ಅಂತ. ಹಾರ್ನ್ಸ್ ಎಲ್ಲ ನೋಡಿ, ಸಿಂಗಲ್. ನಾವು ಮೇನ್ ಏನ್ ಮಾಡ್ತೀರಿ ಗೊತ್ತಾ ಸರ್? ಮರಿ ಫಸ್ಟ್, ಸೆಕೆಂಡ್ ಫೀಡ್. ಓಕೆನಾ?
ಮರಿ ನಾವು ಒಳ್ಳೆ ಕ್ವಾಲಿಟಿ ತಗೊಂಡ್ಬರ್ತೀರಿ, ಉದ್ದ ಬೀಸಿ ಸ್ವಲ್ಪ ಹೈಟ್ ಲೆಂತ್ ಎಲ್ಲ ಚೆನ್ನಾಗಿರ್ಬೇಕು. ಹೌದು, ಬೇಸ್ ರೇಂಜ್ ನೋಡಿ ಮುಂದೆ ಇದೆ ಲೈನು. 55 ಹೇಳ್ದೆ ಅಲ್ಲ, 55 to 70 kg. ನೋಡಿ ಇದೆಲ್ಲ ಸ್ವಲ್ಪ 65-70 kg ಬ್ಯಾಚ್ ಇದು. ಸಿಂಗ್ ಪ್ಯಾಟರ್ನ್ ನೋಡಿ, ಕಲರ್ ಪ್ಯಾಟರ್ನ್ ಡಬಲ್ ಪ್ಯಾಟರ್ನ್ ಇದೆ, ಫೇಸ್ಲಿ ಡಬಲ್ ಕಲರ್ ಬರ್ತಾ ಇದೆ, ಬಾಡಿ ಎಲ್ಲ ನೋಡಿ. ದಿಸ್ ಇಸ್ ಅರೌಂಡ್ ಲೈವ್ ವೇಟ್ ಇಸ್ ಅರೌಂಡ್ 70 kilos. 70 kilos ಬರುತ್ತೆ ಸರ್. ಓಕೆ, 70 kilos ವರೆ ರೀಚ್ ಆಗ್ತಾ ಇದೆ. ಇದು ಕುರ್ಬಾನ್ ಕೊಡೋದು ಬರೀ ತೂಕ ಮಾತ್ರ ನೋಡೋದಲ್ಲ, ಅದರ ಬ್ಯೂಟಿ, ಅದರ ಪರ್ಸನಾಲಿಟಿ, ಮ್ಯಾಗ್ನೆಟಿಸಮ್, ಏನ್ ಅಟ್ರಾಕ್ಷನ್ ಇದೆ ಅದು ಅಟ್ರಾಕ್ಷನ್ ಮೇಲೆ ಹೋಗುತ್ತೆ. ಇದು ನೋಡಿ, ಅದು ಮುಗ ನೋಡಿ ಎಷ್ಟು ಅಟ್ರಾಕ್ಷನ್ ಇದೆ, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಪರ್ಸನಾಲಿಟಿ ನೋಡಿ ಆಸಮ್ ಆಗಿದೆ, ಡೆವಲಪ್ಮೆಂಟ್ ಎಲ್ಲ ನೋಡಬಹುದು. ದಿಸ್ ವಿಲ್ ಬಿ ಅರೌಂಡ್ 70 kilos ಲೈವ್ ವೇಟ್ ಅಂತ ಹೇಳ್ತಾರೆ. ನಮ್ದು ಒಂದು ಸೀರೀಸ್ ಇದೆ, ಗಾಜಿ ಗ್ಯಾಂಗ್ ಸೀರೀಸ್ ಅಂತ. ಓಕೆ, ಗ್ರೇಟ್. 90, 95, 100, 110 kg ಇದು ಸೂಪರ್ ಸ್ಟಾರ್. ನೆಕ್ಸ್ಟ್ ಸೂಪರ್ ಸ್ಟಾರ್ಸ್ ನೋಡೋಣ ನಡೀರಿ. ಈಗರ್ ಫಾರ್ ದಟ್ ಟು ಸೀ ಯುವರ್ ಕಲೆಕ್ಷನ್. ದಿಸ್ ಇಸ್ ಶೆಡ್ ನಂಬರ್ 2 ಸರ್. ಫಸ್ಟ್ ಈ ಶೆಡ್ ನ ಮೆಷರ್ಮೆಂಟ್ ಹೇಳಿ ಸರ್ ನಮಗೆ. ನೋಡಿ ಸರ್, ಇದು ಬಂದು ನಿಮ್ಗೆ 30/45 ಇದೆ ಇದು. ಓಕೆ, 30/45. ಸೂಪರ್ ಸರ್, ವೆರಿ ಗುಡ್. ಓಕೆ ನೋಡಿ ಸರ್, ಇದೇ ನಮ್ ಗಾಜಿ ಗ್ಯಾಂಗ್ ಸೀರೀಸ್. ಮೆನ್ಷನ್. ಸೊ 90 kg ಇಂದ ಸ್ಟಾರ್ಟ್ ಇದೆ ಇದು. ಇದೆಲ್ಲ ಸಾಕಿದೀರಿ ನಾವು. ನೋಡಿ ಏನ್ ಇವನ್ ಹೆಸರು ಬಂದು ಬಂಸಿ ಅಂತ. ಬಂಸಿ ಅಂತ ಇವನ್ ಹೆಸರು. ಓಕೆ, ಇವನ್ ನೋಡಿ ಒರ್ಹಾನ್ ಅಂತ ಇವನ್ ಹೆಸರು. ಸರ್ ಒಬ್ಬೊಬ್ಬರ ಫಸ್ಟ್ ವಂಶಿ ಬಗ್ಗೆ ಮಾತಾಡಲ್ಲ ಸರ್, ಒಬ್ಬೊಬ್ಬರ ವಂಶಿ ಬಗ್ಗೆ ನೋಡಿ. ಏನ್ ಹಾನ್ ಸಿಂಗ್ ನೋಡಿ ಹೆಂಗೆ ಇದು. ಇವನ್ ಕಲರ್ ಪ್ಯಾಟರ್ನ್ ನೋಡಿ, ಬ್ರೌನು. ಇವನ್ಗೆ ನೋಡಿ ಜಾಲರ್ ಕೂಡ ಸಖತ್ತಾಗಿದೆ. ಎಷ್ಟಲ್ಲಾಗಿದ್ದು ಸರ್? ಇದು ಫ್ರೆಶ್ 4th ಸರ್ ಇದು. ಓ ಮೈ ಗಾಡ್, ನೋಡಿ ಏನ್ ಪರ್ಸನಾಲಿಟಿ ಇದೆ ನೋಡಿ. ವಾವ್, ಸೂಪರ್ ಕಳ್ಸಿ. ಇವನ ಹೆಸರು ಏನ್ ಸರ್ ಹೇಳಿದ್ರು ನೀವು? ಇವನ ಹೆಸರು ಬಂಸಿ ಅಂತ ಇಕ್ಕಿದಿರಿ ನಾವು. ನೈಸ್ ನೈಸ್. ಕೆಲವರು ಶೋಕಿನ್ಸ್ ಕುರ್ಬಾನಿ ಲವರ್ಸ್ ಇರ್ತಾರೆ ಅಲ್ವಾ, ಅವರು ಹೆವಿ ವೇಟ್ ಅಲ್ಲಿ, ಒಳ್ಳೆ ವೇಟ್ ಅಲ್ಲಿ ಇರೋದು, ಒಳ್ಳೆ ಪರ್ಸನಾಲಿಟಿ ನಲ್ಲಿ ಇರೋದು ಅಂತ ಕುರ್ಬಾನಿ ಕೊಡ್ಬೇಕು ಅಂತ ಹುಡುಕ್ತಾ ಇರ್ತಾರೆ. ಹೌದು, ಇರಬೇಕು. ಇದೆಲ್ಲ ಆ ಬ್ಯೂಟಿ ಶಿಪ್ ಸರ್ ಇದು. ಓಕೆ, ಗ್ರೇಟ್ ಗ್ರೇಟ್. ಒರ್ಹಾನ್ ಅಂತ ಇವನು ಫ್ರೆಶ್ 4th 90+ ಅಲ್ಲಿ ಇದಾನೆ ವೇಟ್. ಹಾನ್ ಸಿಂಗ್ ನೋಡಿ ನೋಡಿ ಸರ್, ಇವನ್ ಕಲರ್ ಪ್ಯಾಟರ್ನ್ ನೋಡಿ ಸರ್. ಕಲರ್ ಪ್ಯಾಟರ್ನ್ ಹೆಂಗೆ ಇದೆ ನೋಡಿ. ಅಬ್ಲಕ್ ಪ್ರಿಂಟ್ ಅಲ್ಲಿ ಇದಾನೆ. ಮತ್ತೆ ಇನ್ ನೋಡಿ ಡಬಲ್ ದಾರಿ ಸಿಂಗಲ್ ಇದೆ. ಒಳ್ಳೆ ಬ್ಯೂಟಿ ಇದು. ಬರೀ 2 ಹಲ್ಲಿ ಸರ್, 2 ಹಲ್ಲು 90 kg. ಇವನ ಹೆಸರು ಬಂದು ತುರ್ಗುತ್ತು. ಓಕೆನಾ? ನೋಡಿ ಪರ್ಸನಾಲಿಟಿ 90 kgs. 90 kgs. ಹೌದು, ಸೂಪರ್, ವೆರಿ ಗುಡ್. ಫ್ರೆಶ್ 4th. ಹೈಟ್ ನೋಡಿ ಹೆಂಗೆ ಇದೆ ಅಂತ. ಹೈಟ್ ಎಲ್ಲ ನೋಡಿ, ಬಾಡಿ ಬಿಲ್ಟ್ ನೋಡಿ, ಪರ್ಸನಾಲಿಟಿ ಮತ್ತೆ ಕಲರ್ ಕಾಂಬಿನೇಷನ್ ನೋಡಬಹುದು. ಹೆಡ್, ನೆಕ್, ಶೋಲ್ಡರ್ ವರೆ ಫುಲ್ ಬ್ಲಾಕ್ ಇದೆ. ಮತ್ತೆ ಎಕ್ಸ್ಟ್ರಾ ಬಾಡಿ ನೋಡಬಹುದು ಫುಲ್ ವೈಟ್ ಇದೆ. ಇಲ್ಲಿ ಹಾರ್ನ್ಸ್ ಇದೆ, ಹಾರ್ನ್ ಮಧ್ಯದಲ್ಲಿ ಒಂದು ವೈಟ್ ಪ್ಯಾಚ್ ಆಫ್ ಫೋರ್ ಬರ್ತಾ ಇದೆ ನೋಡಿ. ಹೆಡ್ ಎಲ್ಲ ಬ್ಲಾಕ್, ಶೋಲ್ಡರ್, ನೆಕ್ ಶೋಲ್ಡರ್ ಫುಲ್ ಬ್ಲಾಕ್, ಮಧ್ಯದಲ್ಲಿ ಒಂದು ವೈಟ್ ಪ್ಯಾಚ್ ಆಫ್ ಹೇರ್ ಬರ್ತಾ ಇದೆ. ಮತ್ತೆ ಎಂಟರ್ ಬಾಡಿ ಇಸ್ ಇನ್ ವೈಟ್ ಕಲರ್. ಎಲ್ಲಿಗೆ ಬರ್ತಾ ಇದೆ? ಇವನ ಹೆಸರು ಬಂದು ವಾಸಿಲ್ ಅಂತ. ಇನ್ ಫ್ರೆಶ್ 4th 100 kgs. 100 kgs, 100 kg ಟಚ್ ಆಗಿದ್ದು. 90 kilos 100 kilos ತುಂಬಾ ರೇಟ್ ಡಿಫರೆನ್ಸ್ ಆಗುತ್ತೆ ನೋಡಿ. ಎಕ್ಸಾಕ್ಟ್ಲಿ 100 ಆಗಿದೆ. ಹೇರ್ಸ್ ಕೂಡ ಅದಕ್ಕೆ ನಿಮ್ಗೆ ಬಂದು ಎಲ್ಲ ಕಟ್ಟಿಂಗ್ ಎಲ್ಲ ಮಾಡಿಸ್ಬಿಟ್ಟಾರೆ, ಯಾಕಂದ್ರೆ ನಿಮ್ಗೆ ಬಾಡಿ ಸ್ಟ್ರಕ್ಚರ್ ಗೊತ್ತಾಗ್ಲಿ ಅಂತ. ನೋಡಿ ಸೂಪರ್ ಆಗಿದೆ. ದಿಸ್ ಇಸ್ ಎಕ್ಸಾಕ್ಟ್ಲಿ 100 kilos. ಈಗ ನಾವು 100+ ಹೋಗ್ತಾ ಇದೀನಿ. 100+ ಅಂತ ಪರ್ಸನಾಲಿಟಿ ಇರ್ತದೆ, ವೆಯ್ಟ್ ಇರ್ತದೆ, ಅದು ಬಗ್ಗೆ ರೇಟು ಆ ತರಾನೇ ಇರ್ತದೆ. ಅದು ಮೈಂಡ್ ಇಟ್ಕೊಳ್ಳಿ. 100+ ರೇಟ್ ಬೇರೆ ಎಲ್ಲ ಅರ್ಥ ಮಾಡ್ಬೇಕು. ವಿಡಿಯೋ ನೋಡೋರು ಕೆಲವು ಜನಕ್ಕೆ ಗೊತ್ತಾಗಿಲ್ಲ, ರೆಗ್ಯುಲರ್ ಫಾರ್ಮ್ ವಿಸಿಟ್ ಮಾಡೋದು. ಈಸಿ ಟು ಹಿಟ್ 70-80, 60 to 80 ರೇಂಜ್ ಇಸ್ ಫೈನ್. Once you are going beyond above 75 ಅಂತಾಳೆ ಇಟ್ ಸ್ಟಾರ್ಟ್ಸ್ ವೆರಿ ಟಫ್. 70 kg ಹಸ್ತಾಕ್ ಹೇಳ್ತಾ ಹೋಗುತ್ತೆ ಅಂತಾರಲ್ವಾ, ಆ ತರ ಹೋಗುತ್ತೆ. ಅದಾದ್ಮೇಲೆ ಜರ್ನಿ ಆಕ್ಚುಲ್ ಕುರಿದು ಶುರು ಆಗೋದು. ಯಾಕಂದ್ರೆ 5 kg 7 kg ಬರಲ್ಲ ಸರ್. 1 kg 2 kg ಅದಕ್ಕೆ ಬೇರೆ ಫೀಡ್ ಹಾಕ್ಬೇಕು. ಹೌದು, ಅದೆಲ್ಲ ಇರುತ್ತೆ. 500 grams 1 kilo ಹಂಗೆ ಇನ್ಕ್ರೀಸ್ ಮಾಡಿ ಅಂತ ಹೋಗಿ 100 ಬರೇ ರೀಚ್ ಆಗಬೇಕು. ಕಲರ್ ಡಿಸ್ಟ್ರಿಬ್ಯೂಷನ್ ನೋಡಿ. ಫಸ್ಟ್ ಮುಗ ನೋಡಿ, ಸೆಂಟರ್ ಪ್ಯಾಚ್ ಅಲ್ಲಿ ನಿಮ್ಗೆ ಫುಲ್ ವೈಟ್ ಬರ್ತಾ ಇದೆ. ನೋಸ್ ಸೈಡ್ ಅಲ್ಲಿ ನಿಮ್ಗೆ ವೈಟ್ ಪ್ಯಾಚ್, ಮೌತ್ ಅಲ್ಲಿ ವೈಟ್ ಇದೆ. ಇಲ್ಲಿ ನೋಡಿ ಫುಲ್ ಬ್ಲಾಕ್ ಪ್ಯಾಟರ್ನ್. ಸೂಪರ್ ಕಾಂಬಿನೇಷನ್, ನೋಡಕ್ಕೆ ಅಷ್ಟು ಪರ್ಸನಾಲಿಟಿ ಇದೆ. ಎಷ್ಟು ಜನ ಬಂದಾலும் ಈ ಕುರಿನ ಖಂಡಿತ ನೋಡ್ತಾರೆ ನೋಡಿ. ಅಷ್ಟು ಸೂಪರ್ ಆಗಿದೆ. ಫುಲ್ ಕಲರ್ ಡಿಸ್ಟ್ರಿಬ್ಯೂಷನ್ ನೋಡಿ, ಬ್ಲಾಕ್ ಅಂಡ್ ವೈಟ್ ಕಾಂಬಿನೇಷನ್ ಎಲ್ಲ ನೋಡಿ. ಹರೀಶ್ ಭಾಯ್ ನೋಡಿ, ನೆಕ್ಸ್ಟ್ ಬಂದು ಇವನು 90+, 4th. ಇವನ ಹೆಸರು ಬಂದು ಬಹೂರ್ ಅಂತ ಇಕ್ಕಿದೀವಿ ನಾವು. ನೋಡಿ ಲೈಟ್ ಬ್ರೌನ್ ಪ್ಯಾಟರ್ನ್, ಓಪನ್ ಹಾರ್ನ್ಸ್ ಅಲ್ಲಿ, ಒಳ್ಳೆ ವೇಟ್, ಹೈಟ್ ಲೆಂತ್ ಅಲ್ಲಿ ಸಖತ್ತಾಗಿದ್ದಾನೆ ಇವನು. ನೋಡಿ ಇವ್ರದ್ದು ನೀವು ಫೇಸ್ ನೋಡ್ಬೋದು. ನಾವು ಪರ್ಸನಾಲಿಟಿ ನೋಡ್ತೀವಿ, ಕುರ್ಬಾನ್ ಕೊಡೋದು ಬರೀ ವೆಯ್ಟ್ ಮಾತ್ರ ಅಲ್ಲ, ಅದು ಪರ್ಸನಾಲಿಟಿ, ಅದು ಲುಕ್ ಹೆಂಗಿದೆ, ಅಪಿಯರೆನ್ಸ್ ಹೆಂಗಿದೆ, ಬ್ಯೂಟಿ ಹೆಂಗೆ ಇದೆ ಅಂತ. ಇದರಲ್ಲಿ ಮೇನ್ ಅಟ್ರಾಕ್ಷನ್ ಅಂತ ಹಾರ್ನ್ಸ್ ನೋಡಿ. ಹಾರ್ನ್ಸ್ ಒಂದು ಸಿಂಗ್ ಓಪನ್ ಹಾರ್ನ್ಸ್ ಇದೆ, ಮತ್ತೆ ಫೇಸ್ ಅಲ್ಲಿ ಪ್ಯಾಚಸ್ ಇದೆ. ಕಲರ್ ಡಿಸ್ಟ್ರಿಬ್ಯೂಷನ್ ಪ್ಯಾಟರ್ನ್ ನೋಡಿ, ಸೂಪರ್ ಆಗಿದೆ. ಕಂಪ್ಲೀಟ್ ವೈಟ್ ಅಲ್ಲಿ ಬ್ರೌನ್ ಪ್ಯಾಚಸ್ ಡಿಸ್ಟ್ರಿಬ್ಯೂಷನ್ ಇದೆ. ಇಟ್ ಇಸ್ ವೆರಿ ಬ್ಯೂಟಿಫುಲ್, ಇಟ್ ಇಸ್ ವೆರಿ ಅಟ್ರಾಕ್ಟಿವ್ ಶೀಪ್. ಇದು ಹೆಸರು ಬಂದು ನೂರು ಅಂತ. ಇವನು ಫ್ರೆಶ್ 4th 95 kg ಇವನು. ಓಕೆ, ಇವನ್
ಪರ್ಸನಾಲಿಟಿ ನೋಡಿ ಸರ್, ಇವ್ನ ಕಲರ್ ಪ್ಯಾಟರ್ನ್ ನೋಡಿ, ಬರೀ ಯೂನಿಕ್ ಪ್ಯಾಟರ್ನ್ ಅಲ್ಲಿ ಇದಾನೆ ಇವನು. ಇವನು ನೋಡಿ ಈಸ್ ಅರೌಂಡ್ 95 ಕಿಲೋಸ್ ಅಂತ ಹೇಳ್ತಾರೆ. ಕಲರ್ ಪ್ಯಾಟರ್ನ್ ನೋಡ್ಬೋದು ನೋಡಿ, ಹಾರ್ನ್ಸ್ ನೋಡಿ, ಫೋರ್ಲ ನೋಡಿ, ಅಷ್ಟು ಸೂಪರ್ ಆಗಿ ನೋಡೋದಕ್ಕೆ ತುಂಬ ಹೆವಿ ಆಗದೆ ಈ ಶಿಪ್. ಹೆವಿ ಬಿಲ್ಟ್ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಬನ್ನಿ ನೇಚರ್ ಫಾರ್ಮ್ಗೆ. ಇದೆಲ್ಲ 90, 95, 100 ಕಿಲೋಸ್ ಇರೋದು. ಇದನ್ನು ಕಲರ್ ಪ್ಯಾಟರ್ನ್ ನೋಡ್ಬೋದು. ಲೆಗ್ಸಲ್ಲಿ ನೋಡಿ ಡಬಲ್ ಕಲರ್ ಬರ್ತಾ ಇದೆ. ನಮ್ ಜೊತೆ ಇನ್ನೊಂದು ನಮ್ಮ ತಮ್ಮ ಇದಾರೆ, ಕಂಟಿನ್ಯೂ. 2 ತಮ್ಮ ಇದೆ, ಸುಹೇಲ್ ಮತ್ತೆ ಸಿಕಂದರ್. ಓಕೆ ಸರ್, ಗುಡ್. ಇವ್ರು ಬಂದಿರೋದು ಬ್ಯಾಡಗಿಯಿಂದ. ನಮ್ದು ಇನ್ನೊಂದು ಬ್ರಾಂಚ್ ಇದೆ, ನೇಚರ್ಸ್ ಬ್ಯಾಡಗಿ. ಓಕೆ, ಎಲ್ಲ ಏನಾದ್ರೂ ಇದು ಸ್ಟಾರ್ಟಿಂಗ್ ಇಂದ ಈ ತರ ಇಲ್ಲಿ ತನಕ ಈಗ ಬಂದಿದ್ದೀರಲ್ವಾ, ಇಲ್ಲಿದ್ದಾರೆ ನೋಡಿ. ಓಕೆ ಸರ್, ಸಿಕಂದರ್ ಬೈ. ಓಕೆ. ಅವರು ಆಲ್ಮೋಸ್ಟ್ 200 ಕುರಿ ಸಾಕ್ತಾರೆ ಅಲ್ಲಿ. ಓಕೆ, ಆಮೇಲೆ ಇಲ್ಲಿ ಬರೋದು ನೇಚರ್ ಫಾರ್ಮ್ ಬ್ಯಾಂಗ್ಳೂರ್. ಫೈನ್ ಸರ್. ಓಕೆ, ಏನಾದ್ರು ಹೇಳಿ ಸಿಕ್ಕ ಅವರೇ ಸರ್, ನಿಮ್ಮ ಫಾರ್ಮ್ ಬಗ್ಗೆ ಹೇಳಿ ಸರ್ ನೀವು. ನಮ್ಮ ಫಾರ್ಮ್ ಇರೋದು ಬಾಗಲಕೋಟೆ ಜಿಲ್ಲೆಯಲ್ಲಿ, ಬೆಳಗ್ಗೆ ತಾಲೂಕು ಬಾಡಿ ಗ್ರಾಮ. ಓಕೆ ಓಕೆ. ನಮ್ಮ ಬ್ರದರ್ ಹಾಕೊಟ್ಟರು ಅಲ್ಲಿ. ಆಯ್ತು, ಇರ್ಲಿ ಸರ್. ಅಲ್ಲಿಂದ ಇಲ್ಲಿ ಶಿಫ್ಟಿಂಗ್ ಮಾಡ್ಕೊಳ್ತಾರೆ. ಓಕೆ, ಅಲ್ಲಿ ಈಗ ಎಷ್ಟು ಕುರಿಗಳಿದೆ ಸರ್ ನಿಮ್ಮ ಜೊತೆ? 200 ಇಲ್ಲಿ ಶಿಫ್ಟಿಂಗ್ ಆಗ್ತದೆ. ಮತ್ತೆ ಯಾವ ವೆಯ್ಟ್ ರೇಂಜ್ ಹೇಳ್ಬೋದಾ ಸರ್? ವೆಯ್ಟ್ ರೇಂಜ್ ಸ್ಟಾರ್ಟಿಂಗ್ ಅಂತ ಹೈಯೆಸ್ಟ್ ಟಾಪ್ ಎಷ್ಟುವರೆ ಇದೆ? 60 kg ಸರ್. 60 to ಅಪ್ ಫೈನಲ್ ಟಾಪ್ ಎಷ್ಟುವರೆ ಇದೆ? 60 to 75. ಓಕೆ, ಮುಂಚೆ 25 ಇಂದ ಹಾಕ್ತಾರೆ ಸರ್. ನೈಸ್. 1 ವರ್ಷ ಸಾಕ್ತಾರೆ. ಓಕೆ, ಆಮೇಲೆ ಇವರು ನಮ್ಗಿಂತ ಎಕ್ಸ್ಪೀರಿಯನ್ಸ್. ಓಕೆ, ಆ ಫಾರ್ಮ್ 9 ವರ್ಷದಿಂದ ಇದೆ ಅಲ್ಲಿ. ಓಕೆ, ಇದು 5 ವರ್ಷದಿಂದ ಇದೆ. ಓಕೆ, ಗ್ರೇಟ್ ಸರ್. ಸರಿನಾ? ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಸರ್ 90+ ಇದು 90 ಫ್ರೆಶ್ 4th ಇತ್ತು. ಇವನ ಹೆಸರು ಬಂದು ಎಮೀರ್ ಅಂತ ಇಟ್ಟಿದ್ದೀರಿ ನಾವು. ಓಕೆ, ಇವರು ನೋಡಲ್ಲ ಇಲ್ಲಿ ಸಿಂಗ್ ಪ್ಯಾಟರ್ನ್ ನೋಡಿ, ಇದು ಕಲರ್ ಡಿಸ್ಟ್ರಿಬ್ಯೂಷನ್ ಪ್ಯಾಟರ್ನ್ ಇರಲಿ, ಮತ್ತೆ ಹಾರ್ನ್ಸ್ ಕೂಡ ನೋಡ್ಬೋದು. ಪರ್ಸನಾಲಿಟಿ ಫೇಸ್ ಎಲ್ಲ ನೋಡ್ತಾ ಇದ್ದೀರಾ. ಕಲರ್ ಪ್ಯಾಟರ್ನ್ ಸೂಪರ್ ಆಗಿದೆ, ಕಲರ್ ಡಿಸ್ಟ್ರಿಬ್ಯೂಷನ್ ನೋಡಿ. ಇಲ್ಲಿ ಬಂದು ಇದು ಪಲಾಯ್ಕೆ ಇಟ್ಟಿದ್ದಾರೆ. ಓಕೆನಾ? ಸೊ ಪಲಾಯ್ಗೆ ನಿಮ್ಮ ಮೇಕೆಗಳು ಕುರಿಗಳು ನೀವು ಪರ್ಚೇಸ್ ಮಾಡಿಲ್ಲ, ನಿಮ್ಮ ಮನೇಲಿ ನಿಮ್ಗೆ ಜಾಗ ಇರಲ್ಲ, ಅವರ ನೋಡೋಕ್ಕೆ ನಿಮ್ಗೆ ಸಮಯ ಇರಲ್ಲ. ಆ ರೀತಿಯಲ್ಲಿ ನೀವು ಪಲಾಯ್ ಸಿಸ್ಟಮ್ ಯೂಸ್ ಮಾಡ್ಬೋದು ಸರ್. ಫಸ್ಟ್ ಕೆಲವ್ರಿಗೆ ಪಲಾಯ್ ಅಂತ ಏನು ಗೊತ್ತಿರಲ್ಲ, ಅದ್ರ ಬಗ್ಗೆ ಫಸ್ಟ್ ಏನಂತ ಹೇಳಿ ಸರ್. ಪಲಾಯ್ ಅಂತ ಹೇಳಿದ್ರೆ ನೋಡಿ, ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್ ಅಂತ ಇರುತ್ತೆ ಶೀಪ್ಸ್ ಅಂಡ್ ಗೋಟ್ಸ್. ಓಕೆ, ಸೊ ಬೇಸಿಕಲಿ ನಮ್ಮ ಹತ್ರನೇ ಅವರು ಆನಿಮಲ್ ನೋಡಿ ಸೆಲೆಕ್ಟ್ ಮಾಡಿ ಇಲ್ಲೇ ಇಡ್ಬೋದು. ಇಲ್ಲ ಅಂದ್ರೆ ಅವ್ರು ನೋಡಿ, ಇವಾಗ ಸೋಷಿಯಲ್ ಮೀಡಿಯಾ ಜಮಾನ ಸರ್. ಲೈಕ್ ಐ ಟೋಲ್ಡ್ ಯು, ಲೈಕ್ ಐ ಥ್ಯಾಂಕ್ ಯು ಅರ್ಲಿಯರ್. ಇವಾಗ ಶೀಪ್ಸ್ ಅಂಡ್ ಗೋಟ್ಸ್ ಸೋಷಿಯಲ್ ಮೀಡಿಯಾನಲ್ಲಿ ಬರ್ತಾ ಇದೆ. ಸೊ ಆನ್ಲೈನ್ ಸೇಲ್ಸ್ ಎಲ್ಲ ನಡೀತಾ ಇದೆ. ಯಾರಾದ್ರೂ ಶೋಕಿ ಅಲ್ಲಿ ನೋಡ್ಬಿಟ್ಟು ಅವರು ತಗೊಂಬಂದು ಇಲ್ಲಿ ಪಲಾಯ್ಗೆ ಇಕ್ತೀರಂತ ಹೇಳಿದ್ರೆ ಅದು ಓಕೆ. ಸೊ ಬೇಸಿಕ್ಲಿ ನೋಡಿ, ಎಲ್ಲ ಇನ್ಕ್ಲೂಡ್ ಇರುತ್ತೆ ನಮ್ಮ ಹತ್ರ. ನೋ ಹಿಡನ್ ಚಾರ್ಜಸ್ ಇರುತ್ತೆ, ಆ ತರ ಏನು ಇರಲ್ಲ ನಮ್ಮ ಹತ್ರ. ಸೊ ಬೇಸಿಕ್ಲಿ 3000 to 3500 ಇರುತ್ತೆ. ಆನಿಮಲ್ ಮೇಲೆ ಡಿಪೆಂಡ್ ಅದು ನಮ್ಮ ಪಲಾಯ್ ಚಾರ್ಜಸ್. ಸೊ ವ್ಯಾಕ್ಸಿನೇಷನ್ ಚಾರ್ಜಸ್ ಏನು ತಗೊಳ್ಳಲ್ಲ, ಎಲ್ಲ ಇನ್ಕ್ಲೂಡ್ ಇರುತ್ತೆ. ಗ್ರೂಮಿಂಗು, ವ್ಯಾಕ್ಸಿನೇಷನ್, ಅದ್ರ ಫೀಡು, ಅದಕ್ಕೆ ಕುರ್ ಕಟ್ಟಿಂಗು ಎಲ್ಲ ಇನ್ಕ್ಲೂಡ್ ಇರುತ್ತೆ ಸರ್. ಆಲ್ಮೋಸ್ಟ್ 7 to 8 ಥಿಂಗ್ಸ್ ಬರುತ್ತೆ ಪಲಾಯಲ್ಲಿ, ಅದೆಲ್ಲ ಇನ್ಕ್ಲೂಡ್ ಇರುತ್ತೆ ನಮ್ಮದ್ರಲ್ಲಿ. ಓಕೆ, ವಾಟ್ಸ್ ದ ಮ್ಯಾಕ್ಸಿಮಮ್ ಕೆಪಾಸಿಟಿ ಸರ್? ಸರ್ ನಮ್ಮ ಟೋಟಲ್ ಫಾರ್ಮ್ ಕೆಪಾಸಿಟಿ ನೋಡಿ ಮೋರ್ ದೆನ್ 330 ಇದೆ. ಇನ್ನ ಎಕ್ಸ್ಪೆನ್ಷನ್ ನಡೀತಾ ಇದೆ, ತೋರಿಸ್ತೀನಿ ಅದು ನಿಮ್ಗೆ ಆಚೆ. ಸರ್ ಇಲ್ಲೆಲ್ಲೇ ಸ್ವಲ್ಪ ಅನಿಮಲ್ ಸ್ಯಾಂಪಲ್ ತೋರಿಸಿ ಸರ್, ಪಳೆಯಲ್ಲಿರೋದು ಸ್ವಲ್ಪ ಬನ್ನಿ ಸರ್. ನೋಡಿ ಇವನು ಕಲೆಕ್ಷನ್ಸ್ ತೋರಿಸಿ ನಮಗೆ. ನೋಡಿ ಸರ್, ಇವನ ಹೆಸರು ಬಂದು ಅರ್ಸಲಾನ್ ಅಂತ. ಇವನು ಫ್ರೆಶ್ 4th ಇತ್ತು, 75 kg ಇದ್ದಾನೆ. ಇವನು ನೋಡಿ ನಮ್ಮ ಹತ್ರನೇ ಇದ್ದಿದ್ದು, ಇವನು ನಮ್ಮ ಹತ್ರನೇ ಸೋಲ್ಡ್ ಔಟ್ ಆಗಿದ್ದು ಒಂದು ಕುರ್ಬಾನಿ ಲವರ್ಗೆ. ಇವನು ನಾವು ಕೊಟ್ಟಿದ್ದು ಇವನ್ಗೆ 38 kg ಅಷ್ಟಿದ್ದ ಇವನು, ಅದಂತಲ್ಲಿದ್ದ. ಇವಾಗ ಇವನು ನೋಡಿ 75 kg ಪ್ಲಸ್ ಅಲ್ಲಿ ಇದ್ದಾನೆ. ಓ ಗ್ರೇಟ್ ಸರ್. ಸರ್ ನಿಮ್ಮ ಫಾರ್ಮಲ್ಲಿ ನೀವು ಸಾಕಿದ ಅನಿಮಲ್ಸು ಆವರೇಜ್ ಆಗಿ ಪರ್ ಮಂತ್ಗೆ ಎಷ್ಟು ವೇನ್ ಗೇನ್ ಗಿಟ್ ಸರ್? ಅಲ್ಹಮ್ದುಲಿಲ್ಲಾ ನಮಗೆ 5 to 7 kgs ಬರ್ತಾ ಇದೆ ಸರ್ ಆವರೇಜ್. ಹೇಳಿ ಸರ್. ನೋಡಿ ಸರ್, ಇದು ಕಿಟ್ ಸೆಕ್ಷನ್ ಅಂತ ಹಾಕಿದಿರಿ. ಬನ್ನೂರು ಇದು ಅದು ಇದ್ರೆ ನೋಡಿ ಇಲ್ಲಿ ಹಾಕ್ತಿರಿ. ಅದಕ್ಕೆ ಸಪರೇಟ್ ಅಂತಾನೆ ಡೋರ್ ಮಾಡಿ ಸಪರೇಟ್ ಆಗಿ ಹಾಕಿದಿರಿ. ದೊಡ್ಡದು ಚಿಕ್ಕದು ಮಿಕ್ಸ್ ಆಗಿ ತೊಂದರೆ ಆಗ್ಬಾರ್ದು ಅಂತ ಸಪರೇಟ್ ಆಗಿ ಒಂದು ಸೆಕ್ಷನ್ ಮಾಡಿದಿರಿ ಅವ್ರಿಗೆ. ನೋಡಿ ಎಲ್ಲ ನೀಟ್ ಅಂಡ್ ಕ್ಲೀನ್ ಆಗಿದೆ ನೋಡಿ ಸರ್. ಖಂಡಿತ ಇಲ್ಲಿ ನೋಡಿ, ಇಲ್ಲಿ ಮರಿಗಳಿರ್ತಲ್ಲ, ಮರಿಗಳಂತೆ ಒಂದು ಸೆಪರೇಟ್ ಸೆಕ್ಷನ್, ಅವ್ರಿಗಿಂತ ಒಂದು ಸೆಪರೇಟ್ ಶೆಡ್ ಮಾಡಿ ಸೆಪರೇಟ್ ಕಾರ್ ಕೊಡ್ತಾ ಇದಾರೆ. ಅದನ್ನ ಎಲ್ಲ ತುಂಬಾ ನೀಟಾಗಿ ಮೇಂಟೈನ್ ಮಾಡಿ. ಸರ್ ಇವನು 4th ಇತ್ತು, 65 kgs ಅಲ್ಲಿ ಬಂದಿದ್ದ. ಇವನು ಬಂದು 1 month ಆಯ್ತು. ಇವನು ಪಲಾಯಿಗೆ ಇದಾನೆ ಇಲ್ಲಿ ನಮ್ಮ ಹತ್ರ. ಇದು ಯಾವ ಬ್ರೀಡ್ ಸರ್? ಇದು ಜವಾರಿ. ಇದು ಜವಾರಿನೇ? ಹೌದು, ಕರ್ನಾಟಕ ಡೆಕ್ಕನಿ ಅಂತಾರಲ್ವಾ, ಹೌದು ಆ ಬ್ರೀಡ್ ಇದು. ಜವಾರಿ ಇದು. ಹೌದು, ನಮ್ಮ ರಾಣೆಬೆನ್ನೂರು, ಹಾವೇರಿ, ಹರಿಹರ್ ಕಡೆ ಸಿಗೋ ಬ್ರೀಡ್ ಇದು. ಓಕೆ 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 ಓಕೆ, ನೈಸ್ ಸರ್. ಸರ್ ಇದು ಬಲ ನೋಡಕ್ಕೆ ಅಷ್ಟು ದೂರ ಅಂದ್ರೆ. ಹೌದು ಸರ್, ಇವನು ತುಂಬಾ ಅಗ್ರೆಸಿವ್. ಇವನು ನೋಡಿ, ಇವನ್ ಹೆಸರು ಬಂದು ಸುಲ್ತಾನ್ ಅಂತ. ಓಕೆ ಸರ್. ಈಸ್ ಅಟ್ 90 kgs ಅಲ್ಹಮ್ದುಲಿಲ್ಲಾ. ಗ್ರೇಟ್. ಇವನು ಫೈಟಿಂಗ್ ಮರಿ ಅಂತ ಅವರು ಯಾರೋ ಆಡ್ಸಿ ಅಲ್ಲಿ ಇದೆಲ್ಲ ಮಾಡ್ತಾ ಇದ್ರು. ಆಮೇಲೆ ಕುರ್ಬಾನಿ ಲವರ್ ಪರ್ಚೇಸ್ ಮಾಡಿ ನಮ್ಮ ಹತ್ರ ಪಲೈಗೆ ಅಂತ ಇಟ್ಟಿದ್ದಾರೆ. ನಿಮ್ ಕಡೆ ಪಲೈಗೆ? ಹೌದು, ನಮ್ಮ ಹತ್ರ ಪಲೈಗೆ ಇದೆ. ಇದು 90+ ಇದೆ. ಹೌದು ಹೌದು. ನೋಡಿ, ನೀಲ್ ಜಾಲ್ ಬ್ರೀಡ್ ಇದು. ನೋಡಿ ಸೂಪರ್ ಆಗಿದೆ.
ಇವ್ರು ಒಂದು ವಾರಿಯರ್ ಅಂತ ಹೇಳ್ಬೋದು. ಟೂರ್ನಮೆಂಟ್ ಎಲ್ಲ ಭಾಗಿಸಿದ್ರು ಅಲ್ಲಿ. ತುಂಬಾ ದೊಡ್ಡ ಸೈಜ್ ಸರ್ ಇದು ನೀಲ್ಜಾಲಲ್ಲಿ. ಓಕೆ ನೋಡಿ ಪರ್ಸನಾಲಿಟಿ ಹಾರ್ನ್ಸ್ ಎಲ್ಲ ನೋಡಿ, ಮತ್ತೆ ಫೇಸ್ ಕಲರ್ ಡಿಸ್ಟ್ರಿಬ್ಯೂಷನ್ ನೀವು ನೋಡ್ಬೋದು. ಫೋರ್ ಎಲ್ಲ ನೋಡಿ, ಇದು ಕುರ್ಬಾನ್ ಕೊಡೋದು ಬರೀ ವೆಯ್ಟ್ ಮಾತ್ರ ನೋಡಿಸಿಲ್ಲ, ಅವ್ರ ಅಪಿಯರೆನ್ಸ್ ಹೆಂಗೆ ಇದೆ, ಬ್ಯೂಟಿ ಹೆಂಗೆ ಇದೆ ಅದನ್ನು ನೋಡಿ. ಫೀಚರ್ಸ್ ನೋಡಿ ಸೂಪರ್ ಆಗಿದೆ. ಸೆಂಟ್ರಲ್ ನೋಸ್ ಪಾರ್ಟ್ ಬಂದು ನಿಮ್ಗೆ ಫುಲ್ ವೈಟ್ ಬರ್ತದೆ, ಸೈಡಲ್ಲಿ ಕಣ್ಣು ಅದು ಕೆಳಗೆಲ್ಲ ಫುಲ್ ಬ್ಲ್ಯಾಕ್ ಬರ್ತದೆ. ಕಲರ್ ಡಿಸ್ಟ್ರಿಬ್ಯೂಷನ್ ಬ್ಲ್ಯಾಕ್ ಪ್ಯಾಚಸ್ ಬಂದು ಅಲ್ಲಿ ಇಲ್ಲಿ ಎಂಟೈರ್ ಬಾಡಿಯಲ್ಲಿ ಬ್ಲ್ಯಾಕ್ ಪ್ಯಾಚಸ್ ಡಿಸ್ಟ್ರಿಬ್ಯೂಷನ್ ಆಗಿದೆ. ಅದನ್ನು ನಿಮ್ಗೆ ತೋರಿಸ್ತೀನಿ ನೋಡಿ. ಕಾಲೆಲ್ಲ ಫುಲ್ ಬಾಡಿ ಮತ್ತೆ ಕಾಲೆಲ್ಲ ಬ್ಲ್ಯಾಕ್ ಪ್ಯಾಚ್. ಸರ್ ಅವ್ನ ಕಾಲ್ ಸೈಜ್ ನೋಡಿ ಸರ್ ಹೆಂಗಿರುತ್ತೆ. ನಾರ್ಮಲ್ ಕುಡಿ ನೋಡಿ ಆ ತರ ಅವ್ನ ಕಾಲ್ ಸೈಜ್ ನೋಡಿ, ಅವ್ನ ಕಾಲ್ ಸೈಜ್ ನೋಡಿ ಸರ್. ಇಲ್ಲಿ ಲೆಗ್ ಸೈಜ್ ಕಂಪೇರ್ ಮಾಡಿ, ಇವನ್ ಲೆಗ್ ಎಷ್ಟು ವೈಡ್ ಆಗಿದೆ ನೋಡಿ. ಫ್ರಂಟ್ ಲೆಗ್ಸ್ ಎಸ್ಪೆಷಲಿ ನೋಡಿ ಅಷ್ಟು ವೈಡ್ ಆಗಿ ತಪ್ಪದಾಗಿದೆ. ಇದೆಲ್ಲ ಯಾಕಂದ್ರೆ ಆ ತರ ಗ್ರೂಮ್ ಮಾಡಿದ ಫೀಡ್ ಕೊಟ್ಟಿದ್ದಾರೆ, ಮತ್ತೆ ಅದ ತುಂಬಾ ಅಗ್ರೆಸಿವ್ ಫೈಟ್ ಎಲ್ಲ. ಕ್ವಾಲಿಟಿನೂ ಒಳ್ಳೆ ಕ್ವಾಲಿಟಿ ಸರ್ ಇದು. ನಾವು ಅಷ್ಟು ದೂರ ನೋಡ್ಬೋದೇ ನಮ್ ಕಣ್ಣು ಇವನ್ ಮೇಲೆ ಹೋಗಿದೆ. ಹೌದು ಅದೇ ಒಂದು ಅಟ್ರಾಕ್ಷನ್ ಬ್ಯೂಟಿ ಅಂತ ಹೇಳೋದು. ನಮ್ ಕಡೆ 30+ ಬ್ರೀಡ್ ಸಿಗತ್ತೆ ಸರ್, ನಾನು ಹೇಳಿಲ್ವಾ ನೋಡಿ. ವಿಲೈತಿನೂ ಇಲ್ಲಿದೆ ನಿಮ್ಗೆ, ಇದು ಪಲೈಗೆ ಸೋಲ್ಡ್ ಔಟ್ ಆಗಿದೆ. ಓಕೆ, ಇವ್ರ ಜೊತೆ 30+ ಬ್ರೀಡ್ಸ್ ಇದೆ. 30ಕ್ಕೂ ಹೆಚ್ಚಾன ತಳಿಗಳು ಇವ್ರ ಜೊತೆ ನಿಮ್ಗೆ ಸಿಗ್ತದೆ. ನೇಚರ್ ಫಾರ್ಮ್ ಬ್ಯಾಂಗ್ಳೂರು ರಜಾಕ್ ಪಾಲಿಯಲ್ಲಿ ಬರ್ತದೆ ಇವ್ರ ಫಾರ್ಮ್. ನೋಡಿ ಮೇಲ್ಗಡೆ ದೊಡ್ಡ ಶೆಡ್ ಇದೆ. ಇದು ನಮ್ಮ ಮೇನ್ ದೊಡ್ಡ ಪಲೈ ಸೆಟಪ್ ಸರ್ ಇದು. ಓಕೆ, ಗ್ರೇಟ್. ನೋಡಿ ಈ ಶೆಡ್, ಇಷ್ಟು ದೊಡ್ಡ ಶೆಡ್ನು ಪಲಯಕ್ಕೆ ಅಂತ ಸೆಟಪ್ ಮಾಡಿದ್ದಾರೆ. ನೋಡಿ ಎಷ್ಟು ವೈಡ್ ಆಗಿದೆ ಸರ್. ಇದು ಮೆಷರ್ಮೆಂಟ್ ಹೇಳಿ ಸರ್, ಅಗಲ ಹೌದಾ ಸರ್? ಇದು 80ಗೆ 60 ಇದೆ ಸರ್ ಇದು. ಓಕೆ, 80 to 60. ಓಕೆ ಸರ್, ರೈಟ್. 80-60 ಇದು. ದಟ್ ಮೀನ್ಸ್ ಆಲ್ಮೋಸ್ಟ್ ಕ್ಲೋಸ್ ಟು 4,800, ಆಲ್ಮೋಸ್ಟ್ 5,000 ಸ್ಕ್ವೇರ್ ಫುಟ್ ಏರಿಯಾ ಅದು. ನೋಡಿ ಎಷ್ಟು ಫ್ರೀ ಆಗಿದೆ ನೋಡಿ. ಪಳಯ ಅಂತ ಕೆಳಗಡೆ ಪಳಯ ಅಂತ ಜಾಗ ಕಡಿಮೆ ಇಟ್ಕೊಂಡು ಹೆಚ್ಚಾನ ಅನಿಮಲ್ಸ್ ಒಳಗಡೆ ಹಾಕ್ತಾರೆ. ಆ ರೀತಿಯಲ್ಲಿ ಇವ್ರು ಮಾಡಲ್ಲ, ತುಂಬಾ ಸ್ಪೇಷಿಯಸ್ ಜಾಗ ಕೊಟ್ಟಿದ್ದಾರೆ. ಎಲ್ಲ ಸರ್ ಎಷ್ಟು ಸ್ಪೇಸ್ ಇದೆ ನೋಡಿ ಸರ್. ಎಲ್ಲ ಒಂದೊಂದಿಗೆ ಎಷ್ಟು ಜಾಗ ಕೊಟ್ಟಿದ್ದಾರೆ ನೋಡಿ. ಎಲ್ಲ ಅಷ್ಟು ಫ್ರೀ ಆಗಿದೆ, ಆರಾಮಾಗಿದೆ, ತುಂಬಾ ರಿಲ್ಯಾಕ್ಸ್ಡ್ ಆಗಿದೆ. ವಾವ್, ಏನ್ ಸರ್ ಇಲ್ಲಿ ಎಲ್ಲ ಸೂಪರ್ ಆಗದಲ್ಲ. ಇದು ಯಾವ್ದು ಸರ್ ಇದು? ಸರ್ ಇದು ಸಿಂಧಿ ಗೋಟ್ ಅಂತಾರೆ ಇವನ್ನ. ಇವನ ಹೆಸರು ಬಂದು ಬಾದ್ಶಾ. ಇದು ನಮ್ಮ ಪರ್ಸನಲ್ ಕಲೆಕ್ಷನ್ ಇದು. ಗ್ರೇಟ್ ಸರ್. ಹೌದು ನೋಡಿ ಪರ್ಸನಾಲಿಟಿ ಇಲ್ಲ ನೋಡಿ. ಅದು ಫೋರ್ಲ ನೋಡಿ, ನಾವು ಒಂದು ಕಾಶ್ಮೀರಿ ಕೋಟ್ ನೋಡಿ ಆ ಥರನೇ ಪರ್ಸನಾಲಿಟಿ. ಫೋರ್ಲ ನೋಡಿ, ಹ್ಯಾರ್ಸ್ಲ ಎಷ್ಟು ಲಾಂಗ್ ಆಗಿದೆ. ಸಿಂಗ್ ನೋಡಿ, ಸಿಂಗ್ ಹಾರ್ನ್ ಶೇಪ್ ನೋಡಿ. ಬುಲ್ ಸಿಂಗ್ ಅಂತಾರೆ ಅದನ್ನ. ಬುಲ್ ಸಿಂಗ್, ಹೌದು. ಬುಲ್ ಕೆರೆ ತರ ಆ ತರ ಬಂದಿದೆ ನೋಡಿ. ಹಾರ್ನ್ ಶೇಪ್ ನೋಡಿ ಅಂತ ಒಂದು ಬುಲ್ ಹೆಂಗೆ ಇರ್ತದೆ ಅದೇ ಬುಲ್ ಸಿಂಗ್, ಅದು ಸೇಮ್ ಶೇಪ್ ನೋಡಿ. ಹಾರ್ನ್ ಶೇಪು ಮತ್ತೆ ಫೇಸ್, ಅದು ಪರ್ಸನಾಲಿಟಿ, ಅದು ಅಟ್ರಾಕ್ಷನ್, ಕಣ್ಣು ನೋಡಿ. ಪಲೈ ಬುಕಿಂಗ್ ಸ್ಟಾರ್ಟ್ ಆಗಿದೆ ನೋಡಿ. ಫಾರ್ ಎಕ್ಸಾಂಪಲ್ ನೋಡಿ, ಅವನು ಮಿಲ್ಕ್ ತಿನ್ನ ಅಮೀನ್ಗಢ ತಳಿ, ಅವನು 63 kg ಇದ್ದಾನೆ. ಸೊ ಹೀಸ್ ಫಾರ್ ಬಕ್ರೀದ್ 2026 ನೆಕ್ಸ್ಟ್ ಇಯರ್ ಆಲ್ರೆಡಿ. ಇದರಲ್ಲಿ ಜಾಸ್ತಿ ತಳಿ ಇದೆ. ಹೌದು. ಓಕೆ ಸರ್. ಇವನು ಬಂದು ಮಾಲ್ವಾ ಅಂತ. ಇವನು ನೋಡಿ ಒಳ್ಳೆ 38+ ಹೈಟ್ ಅಲ್ಲಿ ಇದ್ದಾನೆ. ಓಕೆ, 62 ಏನು. ಹೌದು, ಒಳ್ಳೆ ಮಾಲ್ವಾ ಬ್ರೀಡ್ ಸರ್. ಹೌದು, ಮಾಲ್ವಾ ಬ್ರೀಡ್ ಅಂತಾರೆ. ಭೋಪಾಲ್ ಕಡೆ. ಭೋಪಾಲ್, ಮೂಲತಃ ಭೋಪಾಲ್. ಅದು ಅಲ್ಲಿಂದ ರಿಸೋರ್ಸ್ ಮಾಡಿದ್ರೆ. ಎಷ್ಟು ಹಲ್ಲಾಗಿದೆ ಅದು? ಇದು 6 ಹಲ್ ಸರ್. ಇದು 6 ಹಲ್ಲು. ಸೊ ಹೈಟ್ ಇನ್ನೂ ಗೇನ್ ಆಗ್ಬೋದಾ? ಇದು ಫೈನಲ್ ಹೈಟ್ ಸರ್. ಇನ್ನ ಇದು 6 to 8 teeth ಆದ್ಮೇಲೆ ಸ್ವಲ್ಪ ಗ್ರೋತ್ ಕಡಿಮೆ ಆಗುತ್ತೆ ಹೈಟ್ಗೆ. 38 ಅಲ್ಲಿ ಇದಾನೆ ಆಲ್ರೆಡಿ ಹೈಟ್. ಓಕೆ, ಸೊ ವಿ ಕ್ಯಾನ್ ಎಕ್ಸ್ಪೆಕ್ಟ್ ವೆಯ್ಟ್ ಗೇನ್ ಎಕ್ಸ್ಪೆಕ್ಟ್ ಮಾಡಿ. ದಟ್ ಇಸ್ ಸ್ಟ್ಯಾಂಡರ್ಡ್ ಅಲ್ವಾ? ನೋಡಿ ನೆಕ್ಸ್ಟ್ ಇದು ಬಂದು ಇದು ಬೀಟಲ್ ತಳಿ. ಇದು ಇವನು 45+ ಹೈಟ್ ನೋಡಿ. ಬೀಟಲ್ ಏನ್ ಹೈಟ್, ಪರ್ಸನಾಲಿಟಿ, ಕಲರ್ ಕಾಂಬಿನೇಷನ್ ನೋಡಿ. ಬಾಡಿ ಕಲರ್ ಹೆಂಗೆ ಇದೆ ಅಂತ. ಇವನ ಹೆಸರು ಬಂದು ಸಿಕಂದರು. ಹೈಟ್ 45 ನೋಡಿ ಹೆಂಗೆ ಇದೆ ಅಂದ್ರೆ ಪರ್ಸನಾಲಿಟಿ ನೋಡಿ. ಹೆಡ್ ಎಲ್ಲ ನೋಡಿ, ಕಣ್ಣು ನೋಡಿ, ಅದು ವೈಟ್ ರಿಂಗು ಜಾಸ್ತಿ ಇದೆ ಸರ್. 45 ಹೆಚ್ಚಾಗಿದೆ. ಇದು 45 ಅಲ್ಲೇ ಇದೆ ಸರ್. ಇದು ಆಲ್ಸೋ 45. ಇದು 100 kgs ಅಲ್ಲಿ ಇದೆ ನೋಡಿ. ಇದು 1, 2, 3, 4 ಇದು ಸೇಲ್ಗೆ ಇದೆ. ನಾವು ಇದು ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಇಲ್ಲಿ ವೆದರ್ ಅಲ್ಲಿ ಯಾವ ತರ ಬರುತ್ತೆ ಗೋಟ್ಸ್ ಅಂತ ಟ್ರೈ ಮಾಡಕ್ಕೆ ತಗೊಂಡಿದ್ದು. ಒಳ್ಳೆ ಗ್ರೋತ್ ಬಂದಿದೆ, ಅದಕ್ಕೆ ಇವಾಗ ಸೇಲ್ಗೆ ಇಕ್ಕಿದಿರಿ. ಇದು 4 ಅದು ಇದು ಸೇಲ್ ಆಗ್ಬಿಟ್ಟಿದೆ. ಸೊ ಇದು 4 ಅವೈಲೇಬಲ್. ಇದು ಬ್ರೌನ್ ಅಬ್ಲಾಕ್ ಇದು ಅವೈಲೇಬಲ್ ಇದೆ ಸೇಲ್ಗೆ. ಇದು ಬ್ಲಾಕ್ ಅಬ್ಲಾಕ್. ಹೌದು, ಅದು ಸೇಲ್ ಬ್ಲಾಕ್. ಹೌದು ಸರ್, ಇದು ಸೇಲ್ಗೆ ಅವೈಲೇಬಲ್ ಇದೆ. ಸೊ ಸರ್ ಇವನು 75 kgs ಪ್ಲಸ್ ಅಲ್ಲಿ ಇದ್ದಾನೆ. ಸರ್ ಇದು ಹಿಂಗೆ ಇದೆ. ಇದೇನಿದು ಸರ್? ಇದು ಲದಾಖ್ ಬ್ರೀಡ್. ಇದು ಜಿಂಗ್ ಅಂತಾರೆ. ಅದು ಕೂದಲು ಕಣ್ ಮುಂದೆಲ್ಲ ಹ್ಯಾರ್ಸ್ ಬರ್ತಾರೆ. ಇದು ಯಾವ ತಳಿ ಹೇಳಿದೆ ಸರ್? ಇದು ಸರ್ ಜಿಂಗ್ ಅಂತೀರಿ ಇದಕ್ಕೆ. ಇದು ಲದಾಖ್ ಕಡೆ ಸಿಗೋ ತಳಿ ಇದು. ಇಲ್ಲಿ ನೋಡಿ, ಇದು ಎಷ್ಟೆಲ್ಲಾಗಿದೆ ಸರ್? ಇದು ಬಂದು 4 teeth ಆಗಿದೆ ಸರ್. ಇದು ಓಕೆ. ಇದು ನೋಡಿ, ಇದು ಒಂದು ಲಡಾಖ್ ಅಲ್ಲಿ ಬಂದಿದ ನೋಡಿ. ಮುಖದಲ್ಲಿ ನೋಡಿ, ಎಲ್ಲಿ ನೋಡೋ ಕೂದಲಿದೆ, ಅಷ್ಟು ಪರ್ಸನಾಲಿಟಿ ಆಗಿದೆ.
ಓಕೆ, ತುಂಬಾ ಡಿಫ್ರೆಂಟ್. ನಾ ಇದು ಬೇರೆ ಕಡೆ ಫಾರ್ಮ್ ಎಲ್ಲಿ ನೋಡಿಲ್ಲ. ನಿಮ್ಮ ಫಾರ್ಮಲ್ಲಿ ಇದನ್ನ ಮೊದಲನೇ ಬಾರಿ ನೋಡ್ತಾ ಇದೀನಿ ಸರ್. ವೆರಿ ಗುಡ್, ಆಸಮ್ ಆಗಿದೆ. ನೋಡಿದ್ದು ಅದು ಕ್ಯೂಟ್ ಪರ್ಮನೆಂಟ್ ಡಾಗ್ ತರನೇ ಇದೆ. ಸಣ್ಣದಲ್ಲ ಅದು, ಅದಕ್ಕಿಂತ ಎಷ್ಟೋ ಸೈಜ್ ದೊಡ್ಡದು. ಹೇರ್ ಡಿಸ್ಟ್ರಿಬ್ಯೂಷನ್ ಹೇಳ್ತಾ ಇದ್ದೀನಿ, ಅದಕ್ಕೆ ಮುಖದ ತರ ಎಲ್ಲ ಬರ್ತದೆ ನಿಮ್ಗೆ ಹೇರ್ಸು. ವಾವ್, ತುಂಬ ಡಿಫ್ರೆಂಟ್ ಆಗಿದೆ. ಇಲ್ಲಿ ನೋಡಿ, ಅದು ಹಾರ್ನ್ಸ್ ಕೂಡ ಪ್ಯಾಟರ್ನ್ ಕೂಡ ನೀವು ನೋಡ್ಬೋದು ಹೆಂಗೆ ಇದೆ ಅಂತ. ಸೂಪರ್ ಆಗಿದೆ. ಇನ್ನ ಮರಿ ಸರ್, ಇವನು ಮರಿನಾ? ಮರಿಗೆ ಈ ಕ್ವಾಲಿಟಿ ಇದೆ ಸರ್. 8 months ಇದಾನೆ ಸರ್. ಓಕೆ, ಇದು ನೋಡಿ ಟರ್ಕಿ ದುಮ್ಮ ಅಲ್ವಾ? ಹೌದು ಸರ್. ಪ್ಯೂರ್ ಬ್ಲಡ್ ಲೈನ್ ಇದು. 8 months ಏಜ್. ಈಗ ಪರ್ಸನಾಲಿಟಿ ಡೆವಲಪ್ಮೆಂಟ್ ಎಲ್ಲ ನೀವು ನೋಡಬಹುದು. 65 kg ಪ್ಲಸ್ ಇದಾನೆ 8 months ಗೆ. ಓ ಗ್ರೇಟ್. ಆಲ್ರೆಡಿ ನೋಡಿ 65 ಬಂದಿದ್ದಾನೆ ಸರ್. ಅಡಲ್ಟ್ ಅಲ್ಲಿ ಅಂತ ಮ್ಯಾಕ್ಸಿಮಮ್ ಎಷ್ಟು 100+ ಹೋಗುತ್ತಾ ಈ ಸರ್? ಈ ತಳಿ 150 kgs ವರೆಗೂ ಹೋಗುತ್ತೆ. ಓ ಮೈ ಗಾಡ್. ಇದು ನೋಡಿ, ಇಟ್ ಹ್ಯಾಸ್ ಕೆಪಾಸಿಟಿ ರೀಚ್ ಮ್ಯಾಕ್ಸಿಮಮ್ ವೇಟ್ ಆಫ್ 150 kilos, 150 kg ವರೆಗೆ ಹೋಗುತ್ತೆ. ಹೀಗೆ ಕಲರ್ ಡಿಸ್ಟ್ರಿಬ್ಯೂಷನ್ ಫೇಸ್ ಅಲ್ಲಿ ಪ್ಯಾಟರ್ನ್ ನೀವು ನೋಡಬಹುದು. ವೈಟ್ ಪ್ಯಾಚಸ್ ನೋಸ್ ಮೇಲ್ಗಡೆನೇ ಬರ್ತದೆ. ಮತ್ತೆ ಬ್ಯಾಕ್ ಆಫ್ ದ ನೆಕ್ ಅಲ್ಲಿ ನೋಡಿ ವೈಟ್ ಪ್ಯಾಚಸ್ ಇದೆ. ಮತ್ತೆ ಇಲ್ಲಿ ನೋಡೋ ಬ್ರೌನ್ ಫೋರ್ ಇದೆ. ಇಟ್ ಇಸ್ ವೆರಿ ಗುಡ್ ಕಲರ್ ಕಾಂಬಿನೇಷನ್. ಸೂಪರ್ ಪರ್ಸನಾಲಿಟಿ ಆಗಿದೆ. ಮತ್ತೆ ವೆಯ್ಟ್ ಗೇನು ನೀವು ಇದು ತಗೊಂಡು ಇನ್ನೂ 1 ವರ್ಷ ಸಾಕ್ತಿರನ, ಇಟ್ ಕ್ಯಾನ್ ಗೋ ಅಬೌವ್ 100 ಗ್ಯಾರಂಟಿ. ಮ್ಯಾಕ್ಸಿಮಮ್ ಇಸ್ ಅಪ್ ಟು 150 ಇಟ್ ಕ್ಯಾನ್ ರೀಚ್. ಅವನ ಹೆಸರು ಬಂದು ಸಲಾಹುದ್ದೀನ್. ಅವನು ಬಂದು ಸೇಲ್ಗೆ ಅವೈಲೇಬಲ್ ಇದ್ದಾನೆ. ಓಕೆ ಗ್ರೇಟ್. ದಿಸ್ ಇಸ್ ಫಾರ್ ಸೇಲ್. ಇವನ ಹೆಸರು ಸಲಾಹುದ್ದೀನ್ ಅಂತ. ಈಸ್ ಅವೈಲಬಲ್ ಫಾರ್ ಸೇಲ್. 8 ತಿಂಗಳು ಆಗಿದೆ ಮರಿ ಇದು. ಹೀಗೇನೆ 65 ಕಿಲೋ ಇದೆ ನೋಡಿ. ನೀವು ಇದು ಸುಮಾರು 1 ವರ್ಷ ಸಾಕಿದನ ಒಂದು ರೆಕಾರ್ಡ್ ವೆಯ್ಟ್ ಗೇನ್ ನೀವು ಮಾಡ್ಬೋದು. ಎಸ್ಪೆಷಲಿ ನಿಮ್ಗೊಂದು ಅನುಭವ ಇದೆ ನೋಡಿ. ಕರೆಕ್ಟ್ ಫೀಡ್ಸ್ ಎಲ್ಲ ಕೊಟ್ಟಿದ್ದ ಈ ಬ್ರೀಡ್ಗೆ ಎಸ್ಪೆಷಲಿ ಇಟ್ ಕ್ಯಾನ್ ಗೋ ಅಪ್ ಟು 150 kilos. ಸೊ ನೀವು ಇದು ತಗೊಂಡು ಸಾಕಿ ಒಂದು ಚಾಲೆಂಜ್ ತಗೊಂಡು ನೆಕ್ಸ್ಟ್ ಬಕ್ರೀದ್ಗೆ ಒಂದು ರೆಕಾರ್ಡ್ ವೆಯ್ಟ್ ಗೇನ್ ಮಾಡಿಸಿ ತೋರಿಸಿ. ಇಲ್ಲಿ ನೋಡಿ ಡಾರ್ಪರ್ ಇದೆ. ಡಾರ್ಪರ್ ಶೀಪ್ಸ್ ನಿಮ್ಗೆ ಗೊತ್ತು, ಇಟ್ ಕ್ಯಾನ್ ರೀಚ್ ವೆರಿ ಗುಡ್ ವೆಯ್ಟ್ಸ್ 120, 130 ಎಲ್ಲ ಡಾರ್ಪರ್ ರೀಚ್ ಆಗುತ್ತೆ. ಡಾರ್ಪರ್ ಶೀಪ್ ಇವ್ರ ಜೊತೆ ಇದೆ. ದಿಸ್ ಫುಲ್ ಬಾಡಿ ಇಸ್ ಫುಲ್ ವೈಟ್ ಇದು. ಓಕೆ, ನೀವು ನೋಡ್ಬೋದು ಎಷ್ಟು ವೈಡ್ ಆಗಿದೆ ನೋಡಿ. ಸೂಪರ್ ಆಗಿದೆ. ಏನು ಸರ್ ಅದು ವೆಯ್ಟ್ ಇದು? ಸರ್ ಇದು 100+ ಇದೆ. 100+ ನೋಡೋದೇ ಗೊತ್ತಾಯ್ತು. ಸಿ ಅದು ಬಂದು ನೀವು ಫಿಸಿಕಲ್ ನೋಡಿ ಅಂದ್ರೆ 100+ ಇದು ಅನಿಮಲ್ಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗೋದು. ಸರ್ ಇದೆಲ್ಲ ಯಾವ ಬ್ರೀಡ್ ಸರ್? ತುಂಬಾ ಡಿಫ್ರೆಂಟ್ ಆಗಿದೆ ಸರ್. ಇದು ವಿಲೈತಿ. ಇದಕ್ಕೆ ನಾವು ಲಯನ್ ಕಟ್ ಕೊಟ್ಟಿದ್ದೀರಿ. ಓ ಗ್ರೇಟ್ ಗ್ರೇಟ್ ಸರ್. ಹಾ, ಸೊ ಇದೆಲ್ಲ ನೋಡಿ ಸರ್, ಒಂದು 55, 58 ಆ ತರ ಬಂತು. ಅಲ್ಹಮ್ದುಲಿಲ್ಲಾ ಇವಾಗ 85, 90 kgs ಮೇಲೆ ನಿಂತಿದೆ ಸರ್. ಗ್ರೇಟ್ ಗ್ರೇಟ್. ಇದು ನೋಡಿ ವಿಲೈತಿ ಇದೆ. ಇವ್ರ ಜೊತೆ ಬಂದ ಮೇಲೆ ಅರೌಂಡ್ 57, 58 kilos ಆಯ್ತು. ಇವ್ರು ಅಲ್ಲ ವರ್ಕ್ ಮಾಡಿ ಆಲ್ಮೋಸ್ಟ್ 80+ ಬರೀ ವೆಯ್ಟ್ ಗೇನ್ ಎಲ್ಲ ಆಗಿದೆ ನೋಡಿ. ಲಯನ್ ಕಟ್ ಕೊಟ್ಟಿದೆ ಅಂತ ಹೇಳ್ತಾರೆ. ಇಲ್ಲಿ ಹೇರ್ ಕಟ್ಟಿಂಗು ಸ್ಪೆಷಲ್ ಅವರು ಬರ್ತಾರೆ. ಬಂದು ಇವ್ರು ಏನ್ ಸ್ಟೈಲ್ ಕೇಳ್ತಾ ಆ ತರ ಮಾಡಿ ಕೊಡ್ತಾರೆ. ಲಾಟ್ ಆಫ್ ಫಾರ್ಮ್ಸ್. ಈ ಕಲರ್ ಎಲ್ಲೂ ನೋಡಿರಲ್ಲ. ಇಲ್ಲಿ ನೋಡಿ, ಇಲ್ಲಿ ಒಂದು ಡಾರ್ಪರ್ ಸ್ಪೆಷಲ್ ಇಸ್ ಸ್ಟಿಲ್ ಎ ಕಿಡ್, ಮೆಚೂರ್ 8 months ಆಗ್ತಾ ಅಂತ ಹೇಳ್ತಾರೆ ನೋಡಿ. F2 ಜನರೇಷನ್ ಡಾರ್ಪರ್. ಇದು ಮೇಲ್ ಆರ್ ಫೀಮೇಲ್ ಸರ್ ಇದು? ಸರ್ ಇದು ಮೇಲು. ಇವನು ಅವೈಲೇಬಲ್ ಇದ್ದಾನೆ ಸೇಲ್ಗೆ. ಓಕೆ, ದಿಸ್ ಡಾರ್ಪರ್ ಮೇಲ್. ಇದು F2 ಜನರೇಷನ್. ಇಟ್ ಇಸ್ ಅವೈಲಬಲ್ ಫಾರ್ ಸೇಲ್. ಮತ್ತೆ ಅವ್ರ ಫೀಚರ್ಸ್ ಎಲ್ಲ ನೋಡ್ಬೋದು. ಕಲರ್ ಡಿಸ್ಟ್ರಿಬ್ಯೂಷನ್, 4 ಕಲರ್ ಡಿಸ್ಟ್ರಿಬ್ಯೂಷನ್ ನೋಡಿ. ಹೆಡ್ ಬಟನ್ ಇಸ್ ಕಂಪ್ಲೀಟ್ಲಿ ಬ್ಲ್ಯಾಕ್. ಬ್ಯಾಕ್ ಆಫ್ ದ ನೆಕ್ ಮಾತ್ರ ವೈಟ್ ಪ್ಯಾಚಸ್ ಇದೆ. ಮತ್ತೆ ಬಾಡಿ ನೋಡಿದ್ರೆ ಫುಲ್ ಬ್ಲ್ಯಾಕ್ ಇದೆ. ಮಧ್ಯೆ ಸ್ವಲ್ಪ ವೈಟ್ ಪ್ಯಾಚಸ್ ಬರ್ತಾ ಇದೆ. ಅಗೇನ್ ಐ ರಿಪೀಟ್, ಇದು F2 ಜನರೇಷನ್ 8 months ಮೇಲ್ ಆ್ಯಂಡ್ ದಿಸ್ ಇಸ್ ಅವೈಲಬಲ್ ಫಾರ್ ಸೇಲ್. ಇವನ್ ಕಾಂಚಾ ಅಂತ ಇವನ ಹೆಸರು. ಇವನ್ ಕಾಶ್ಮೀರ್ ಚಾಂಪಿಯನ್. ಇವನು ಶಾರ್ಟ್ ಬಾಡಿ ಅಲ್ಲಿ ಇದಾನೆ. ಇಲ್ಲಿ ಬಂದಿದೆ ಸರ್ ಒಂದು. ಓಕೆ ಓಕೆ, ಅವನ ಹೆಸರು ಕಾಂಚಾ ಅಂತ. ಕಾಂಚಾ ಯಾವ ಕಾಶ್ಮೀರ್ ಬ್ರೀಡ್ ಸರ್? ಹೌದು ಸರ್. ಇದು ವಿಲೈತಿ ಅಂತಾರೆ ಇದನ್ನ. ಕಾಂಗಡ ವಿಲೈತಿ. ಕಾಂಗಡ ವಿಲೈತಿ. ಇದು ನೋಡಿ, ಇದು ಬ್ರೀಡ್ ಬಂದು ಕಾಂಗಡ ವಿಲೈತಿ. ಪರ್ಸನಾಲಿಟಿ ಎಲ್ಲ ನೋಡಿ ಸೂಪರ್ ಆಗಿದೆ. 4 ಲ್ಯಾಂಗ್ವೇಜ್ ಅಂತ ಇದು ನೋಡ್ಬೋದು. ಫೇಸ್ ಎಂಟೈರ್ ಹೆಡ್ ಪೋರ್ಷನ್ ಇಸ್ ಕಂಪ್ಲೀಟ್ ಬ್ಲ್ಯಾಕ್ ಆಗಿದೆ. ಮತ್ತೆ ಅವರು ಹಾರ್ನ್ಸ್ ನೋಡಿ, ಸಿಂಗ್ ನೋಡಿ ಹೆಂಗೆ ಇದೆ. ಸಿಂಗಲ್ಲಿ ನಿಮಗೆ ಕಂಪ್ಲೀಟ್ ಬ್ಲ್ಯಾಕ್ ಅಲ್ಲ, ಅದರಲ್ಲಿ ಮಧ್ಯದಲ್ಲಿ ವೈಟ್ ಪ್ಯಾಚಸ್ ಎಲ್ಲ ಬರ್ತದೆ. ಸೂಪರ್ ಆಗಿದೆ. ಇದು ಹೆಂಗೆ ಸರ್ ಇದು ಕೊಡೋದಕ್ಕೆ? ಹೆಂಗೆ? ಇಲ್ಲ ಸರ್, ಇದು ಪಲೈಗೆ ಇದೆ. ಇಲ್ಲಿ ನೋಡಿ ಪಲೆಯಲ್ಲಿ ಎಷ್ಟು ಸೂಪರ್ ಆಗಿ ನೋಡ್ಕೊಳ್ತಾನೆ. ಬರೀ ಒಂದು 45 kg ಬಂದವರು ಈಗ ಆಲ್ಮೋಸ್ಟ್ 75+ kg ಇದೆ. ನಿಯರ್ಲಿ 30 to 35 kilos ವೆಯ್ಟ್ ಗೇನ್ ಆಗಿದೆ. ಇಲ್ಲಿ ಬಾಡಿ ಎಲ್ಲ ನೀವು ನೋಡಿದಂತಲೇ ಗೊತ್ತಾಗ್ತಾ ಅದು ಸೈಜ್ ಹೆಂಗೆ ಇದೆ ಅಂತ. ಸೊ ಇವ್ರ ಇವ್ರ ಜೊತೆ ನೀವು ಕೊಡಿ, ಸೂಪರಾಗಿ ಕೇರ್ ತಗೊಳ್ತಾರೆ. ಫೀಡ್ಸ್ ಕರೆಕ್ಟ್ ಟೈಮಲ್ಲಿ ಕೊಡ್ತಾರೆ. ಕರೆಕ್ಟ್ ಫೀಡ್ಸು ಮತ್ತು ಜಾಗನೂ ಅಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡ್ಕೊಳ್ತಾರೆ. ಬನ್ನೂರು ಶೀಪ್ ನೋಡಿ. ಹೌದು, ಕರ್ನಾಟಕದ ತಳಿ. ತುಂಬ ಡಿಮ್ಯಾಂಡ್ ಇರೋ ತಳಿ ಇದು. ಇದನ್ನು ಆ್ಯಕ್ಚುಲಿ ನಮ್ಮ ಮೈಸೂರು ಮಂಡ್ಯ ಡಿಸ್ಟ್ರಿಕ್ಟ್ ತುಂಬ ಇದನ್ನೇ ಪ್ರಿಫರ್ ಮಾಡ್ತಾರೆ. ನೋಡ್ಬೋದು ಇದನ್ನ ಹಂಗೇನೆ ಕರ್ನಾಟಕ ಬಂದು. ಸರ್ ಇವನು 3 months ಇದ್ದ ಸರ್ ಲಾಸ್ಟ್ ಇಯರ್ ಬಕ್ರೀದ್ ಟೈಮಲ್ಲಿ. ಓಕೆ ಓಕೆ. ಶೀಪ್ ಓನರ್ಸ್ ಬಂದು ಇಷ್ಟು ಅವರು ಆಕ್ಚುಲಿ ಬೈಕಲ್ಲಿ ತಗೊಂಡ್ಬಂದು ಬಿಟ್ರು ಪಲೈಗೆ ಅಂತ. ಅಲ್ಹಮ್ದುಲಿಲ್ಲಾ ಇವನ್ ರಿಸಲ್ಟ್ಸ್ ನೋಡಿ. ನೋಡಿ ನೋಡಿ, ಇದು ಸಣ್ಣ 3 ತಿಂಗಳ ಮರಿನಾನ ಇವ್ರ ಜೊತೆ ಪಳೆಗೆ ಬಂದಿದ್ದು. ಬೈಕಲ್ಲೇ ಕರ್ಕೊಂಡು ಬಂದಾರೆ. ಒಂದು ಮಗು ಕರ್ಕೊಂಡು ಬರೋ ತರ ಕರ್ಕೊಂಡು ಇವ್ರ ಜೊತೆ ಸಾಕಾಗಿ ಕೊಟ್ಟಾರೆ. ಈಗ ನೋಡಿ ಏನ್ ಪರ್ಸನಾಲಿಟಿ ಆಗಿದ್ದಾನೆ ಅಂತ ಅವರೇ ನೋಡ ಬಹಳ ಶಾಕ್ ಆಗ್ಬಿಡ್ತಾರೆ.
ಬಹಳ ಖುಷಿ ಆಗ್ಬಿಡ್ತಾರೆ ಈ ಸೈಜ್ ಬಂದ್ಬಿಟ್ಟು ಅಂತ. ಹೌದು ಸಣ್ಣ ಮಗು ಕತ್ಕೊಂಡು ಒಂದು ಕ್ರಶ್ ಬಿಡೋ ತರ ಇವನ್ ರಿಸಲ್ಟ್ಸ್ ನಾವು ಆಕ್ಚುಲಿ ನಮ್ ಪೇಜ್ ಇದೆ ಬ್ಯಾಂಗ್ಳೂರ್ ಬಕ್ರೆಬಾಸ್ ಅಂತ. Okay, ನಮ್ಮ ಫಾರ್ಮ್ ಅಫಿಷಿಯಲ್ ಚಾನಲ್ ನೇಚರ್ಸ್ ಫಾರ್ಮ್ ಅಂತಾನು ನಮ್ ಪೇಜ್ ಇದೆ. ಓಕೆ, ಇದೆರಡು ನಮ್ ಪೇಜಸ್ ಅದ್ರ ಮೇಲೆ ಹಾಕಿದ್ರಿ. ಕಸ್ಟಮರ್ ಬಂದು ತುಂಬಾ ಖುಷಿ ಪಟ್ರು, ಈ ರಿಸಲ್ಟ್ ಈ ತರ ಬಂದಿದೆ, ಈ ಶೇಪ್ ಅಲ್ಲಿ ಬಂದಿದ್ದಾನೆ ಅಂತ. Okay, great. ಅವ್ರು ಆಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಈ ತರ ಬರುತ್ತೆ ಈ ಮರಿ ಅಂತ. ಬಟ್ ಅವ್ರು ತುಂಬಾ ಹ್ಯಾಪಿ ವಿತ್ ದ ರಿಸಲ್ಟ್ಸ್. ಇವ್ರ ಜೊತೆ ಬೇರೆ ಫಾರ್ಮ್ ಇವ್ರ ಜೊತೆ ಬಂದಾರೆ, ಬೇರೆ ಕಡೆ ಬಳೆಗಳಾಗಿ ಫುಲ್ ವೆಯ್ಟ್ ಡೌನ್ ಆಗಿಬಿಟ್ಟಿದೆ. ಸುಮಾರು ಒಂದು 28 ಕಿಲೋ ಅಲ್ಲೇ ಇಲ್ಲಿ ಬಂದು ರೀಚ್ ಆಗಿದೆ. ಈಗ ಇವರು ನೀವು 10 ತಿಂಗಳು ಸಾಕಿದ್ದೀರಾ ಅಲ್ವಾ ಸರ್? 10-11 ತಿಂಗಳಾಗಿದೆ ತಿಂಗಳು ಸಾಕಿ ಈಗ ಆಲ್ಮೋಸ್ಟ್ 90ಕ್ಕೆ ಬರ್ತದೆ. ಹೌದು, 90 ಕಿಲೋಸ್ಗೆ ಬಂದಿದೆ. ಇವ್ರ ಜೊತೆ ಬಂದ ಮೇಲೆ 62 ಕಿಲೋ ಹೆಚ್ಚಾಗಿದೆ. ಆ ಥರ ಸ್ವಲ್ಪ ಅದನ್ನ ನೋಡ್ಬಿಟ್ಟು ಫೀಡ್ಸ್ ಕೊಟ್ಟು ಅದಕ್ಕೆ ಹೆಲ್ತ್ ಇಂಪ್ರೂವ್ಮೆಂಟ್ ಮಾಡಿ ಅದಕ್ಕೆ ಕರೆಕ್ಟ್ ಲೊಕೇಶನ್ ಎಲ್ಲ ಸೆಟಪ್ ಮಾಡಿ ಅವ್ರು ಕೆಲಸ ಮಾಡಿದ್ದಾರೆ. ಅಷ್ಟು ಕೆಲಸ ಮಾಡಿ ಅಂತ ಈ ತರ ನಮ್ಮ ಉದ್ದೇಶ ಹರೀಶ್ ಬೈ ಬರೀ ನೋಡಿ ಒಳ್ಳೆ ಮರಿ ನೋಡಿ ಈ ತರ ತಗೊಂಡ್ಬಂದು ಒಳ್ಳೆ ವೇಟ್ಗೆ ಏನ್ ಕೊಟ್ಬಿಡೋಣ ಅದಂತಲ್ಲ. ನೋಡಿ ಈ ತರ ಮರಿನೂ ಇದ್ರೆ ಖಂಡಿತ ಸರ್ ಈ ರಿಸಲ್ಟ್ಸ್ ಕೊಡ್ಬೇಕಂತ ನಮ್ಮ ಉದ್ದೇಶ. ನಾವು ಶೋಕ್ ಮಾಡಬೇಕು, ಬೇರೆಯವ್ರಿಗೂ ಶೋಕಿ ಮಾಡಿಸ್ಬೇಕು, ಖಂಡಿತ ಈ ಶೋಕಿನ ಬೆಳೆಸ್ಬೇಕು ಅಂತ ನಮ್ಮ ಮೇನ್ ಉದ್ದೇಶ. ಖಂಡಿತ.